ನಮಸ್ಕಾರ ಮಿತ್ರರೇ. ನೀವು ಮಲ್ಟಿ ಅಸೆಟ್ ಫಂಡ್ ಅನ್ನೋದನ್ನು ಕೇಳಿರ್ತೀರ. ಈ ಮಲ್ಟಿ ಅಸೆಟ್ ಫಂಡ್ ಅಂದರೆ 3 ಅಸೆಟ್ ಕ್ಲಾಸ್ಗಳಲ್ಲಿ ಹೂಡಿಕೆಗಳನ್ನು ಮಾಡುವಂಥದ್ದು. ಅಂದರೆ ಗೋಲ್ಡ್ ಅಥವಾ ಕಮೋಡಿಟೀಸ್, ಮತ್ತು ಡೆಟ್ ಫಂಡ್ ಮತ್ತು ಇಕ್ವಿಟಿ ಫಂಡ್. ಇದೊಂದು ಡೈವರ್ಸಿಫಿಕೇಷನ್ಗೆ ಒಂದು ಉತ್ತಮವಾದಂತಹ ಮ್ಯೂಚುವಲ್ ಫಂಡ್. ಇದನ್ನು ಮಲ್ಟಿ ಅಸೆಟ್ ಫಂಡ್ ಅಂತ ಕರೀತಾರೆ. ಇದರಲ್ಲಿ ಕನಿಷ್ಠ ಸೆಬಿ ಗೈಡ್ಲೈನ್ಸ್ ಪ್ರಕಾರ ಕನಿಷ್ಠ 10% ಕಮಾಡಿಟೀಸ್, 10% ಡೆಟ್ ಇರಲೇಬೇಕು, ಮತ್ತು ಇಕ್ವಿಟಿ ಕೂಡ 10% ಅದಕ್ಕಿಂತ ಕಡಿಮೆ ಹೂಡಿಕೆಯನ್ನು ಮಾಡುವಂತಿಲ್ಲ. ಆದ್ದರಿಂದ ಈ 3 ಅಸೆಟ್ ಕ್ಲಾಸ್ಗಳಲ್ಲಿ ಇದನ್ನು ಹೂಡಿಕೆ ಮಾಡೋದ್ರಿಂದ ಉತ್ತಮವಾದಂತಹ ಡೈವರ್ಸಿಫಿಕೇಷನ್ ಇರುತ್ತೆ. ಮಾತ್ರವಲ್ಲದೆ ಆಸ್ ಎ ಥರ್ಡ್ ಅಸೆಟ್ ಕ್ಲಾಸ್ ಆಗಿ ರಿಯಲ್ ಎಸ್ಟೇಟ್, ಅಂದರೆ ರಿಯಲ್ ಎಸ್ಟೇಟಲ್ಲಿ ಮ್ಯೂಚುವಲ್ ಫಂಡ್ ನೇರವಾಗಿ ಹೂಡಿಕೆಗಳನ್ನು ಮಾಡೋದಿಲ್ಲ. ಅದು REIT ಅಂತ ಹೇಳಿ ರಿಯಲ್ ಎಸ್ಟೇಟ್ನ ಸಂಬಂಧಪಟ್ಟಂತಹ ಒಂದು ಮಾದರಿಯನ್ನು ಅದು ಹೂಡಿಕೆಗಳನ್ನು ಮಾಡ್ಬೋದು. ಅದೇ ರೀತಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಕೂಡ ಅದು ಹೂಡಿಕೆಗಳನ್ನು ಮಾಡ್ಬೋದು. ಸೊ 3 ಅಸೆಟ್ ಕ್ಲಾಸಸ್ ಅಂತ ಇದ್ದರೆ ಅದು ಮಲ್ಟಿ ಅಸೆಟ್ ಫಂಡ್. ಇನ್ನೊಂದು ಡೈನಾಮಿಕ್ ಅಸೆಟ್ ಅಲೋಕೇಶನ್ ಫಂಡ್, ಅಥವಾ ಇದನ್ನೇ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ಅಂತಲೂ ಕರೀತಾರೆ. ಇದರಲ್ಲಿ ಏನಪ್ಪ ಅಂತಂದರೆ, ನೀವು ಇಕ್ವಿಟಿ ಮತ್ತು ಡೆಟ್ ಈ ಫಂಡ್ಗಳ ಎರಡನ್ನು ಹೊಂದಾಣಿಕೆ ಮಾಡಿಕೊಂಡು ಫಂಡ್ ಮ್ಯಾನೇಜರ್ಗಳು ಹೆಚ್ಚು ಕಡಿಮೆ ಮಾಡ್ತಾ ಇರ್ತಾರೆ. ಅಂದರೆ ಇದು 90% ಇಕ್ವಿಟಿ ಇರ್ಬೋದು ಅಥವಾ 90% ಡೆಟ್ ಕೂಡ ಇರ್ಬೋದು. ಅದು ಈ ಮಾರ್ಕೆಟ್ ಕಂಡೀಷನ್ನ ಮೇಲೆ ಯಾವ ರೀತಿ ಫೇವರ್ ಆಗಿರುತ್ತೆ ಆ ರೀತಿಯಾಗಿ ಇನ್ವೆಸ್ಟ್ಮೆಂಟ್ಗಳನ್ನು ಫಂಡ್ ಮ್ಯಾನೇಜರ್ಗಳು ಬದಲಾಯಿಸ್ತಾರೆ. ಉದಾಹರಣೆಗೆ, ಈಗ ಮಾರ್ಕೆಟ್ ತುಂಬ ಉತ್ತಮವಾಗಿ ನಿರ್ವಹಣೆಯನ್ನು ಮಾಡ್ತಾ ಇದೆ ಅಂತಂದರೆ ಹೆಚ್ಚು ಇಕ್ವಿಟಿಗೆ ಎಕ್ಸ್ಪೋಜರ್ ಮಾಡ್ತಾರೆ. ಮಾರ್ಕೆಟ್ ಡೌನ್ ಟರ್ನ್ ಆಗಿದೆ ಅಥವಾ ಸಮಸ್ಯೆ ಬೇರ್ ಮಾರ್ಕೆಟ್ ಆಗಿದೆ ಅಥವಾ ಸಮಸ್ಯೆಗಳಿಂದ ಕೂಡಿದೆ ಅಂತಾದರೆ ಹೆಚ್ಚುವರಿಯಾಗಿ ಡೆಟ್ ಫಂಡ್ಗಳಿಗೆ ಹೆಚ್ಚು ಎಕ್ಸ್ಪೋಜರ್ ಇರುತ್ತೆ. ಸೊ ದ್ಯಾಟ್ ಈಸ್ ಹೌ ಡೈನಾಮಿಕಲಿ ಇಟ್ ವಿಲ್ ಚೇಂಜ್. ಸೊ ಇದಕ್ಕೆ ಇನ್ನೊಂದು ಹೆಸರು ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್. ಈ ಎರಡರಲ್ಲಿಯೂ ಕೂಡ ಯಾವುದೇ ವ್ಯತ್ಯಾಸಗಳಿಲ್ಲ. ಇದರ ಕಾರ್ಯ ಚಟುವಟಿಕೆಗಳು ಒಂದೇ ರೀತಿಯಾಗಿ ಇರ್ತವೆ. ಇದರಲ್ಲಿ ಏನು ಅಡ್ವಾಂಟೇಜ್ ಏನು ಅಂತ ಹೇಳಿದರೆ, ನಮಗೆ ಮಾರ್ಕೆಟ್ ಬೇರ್ ಮಾರ್ಕೆಟ್ ಆದಾಗ ಅಥವಾ ಡೌನ್ ಸೈಡ್ ರಿಸ್ಕ್ಗಳು ಕಡಿಮೆ. ಸೊ ಇತ್ತೀಚಿನ ದಿನಗಳಲ್ಲಿ ಡೈನಾಮಿಕ್ ಅಸೆಟ್ ಅಲೋಕೇಶನ್ ಫಂಡ್ ಉತ್ತಮವಾದಂಥ ನಿರ್ವಹಣೆ, ಕಳೆದ 1 ವರ್ಷದಲ್ಲಿ ಬಹಳ ಉತ್ತಮವಾದಂಥ ನಿರ್ವಹಣೆಯನ್ನು ತಂದಿದೆ. ಮತ್ತೊಂದು ವಿಚಾರ ಏನು ಅಂತ ಹೇಳಿದರೆ, ನಿಮಗೆ ಇಕ್ವಿಟಿಯಲ್ಲಿ ಹೂಡಿಕೆಯನ್ನು ಮಾಡಿ ಅದು ಲಾಭ ಗಳಿಸಿದಾಗ ಅದನ್ನು ಡೆಟ್ಗೆ ನೀವು ಸ್ವಿಚ್ ಮಾಡಿದಾಗ ನಿಮಗೆ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಬರ್ಬೋದು. ಆದರೆ ಇದೇ ರೀತಿಯ ಕೆಲಸವನ್ನು ಇದರ ಫಂಡ್ನ ಒಳಗಡೆನೇ ಈ ಫಂಡ್ಗಳಲ್ಲಿ ಮಾಡ್ತಾರೆ. ಅಂದರೆ ಈ ಡೈನಾಮಿಕ್ ಅಸೆಟ್ ಅಲೋಕೇಶನ್ ಫಂಡ್ಗಳಲ್ಲಿ ಇಕ್ವಿಟಿಯಿಂದ ಡೆಟ್ಗೆ, ಡೆಟ್ಟಿಂದ ಇಕ್ವಿಟಿಗೆ ಸ್ವಿಚ್ ಆಗ್ತಾನೆ ಇರ್ತದೆ. ಆದರೆ ಯಾವುದೇ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ಗಳು ಬರೋದಿಲ್ಲ, ಯಾಕಂದರೆ ಇದು ಫಂಡಿನ ಒಳಗಡೆ ನಡೆಯುವಂತಹ ವಿಚಾರ. ಅದರಿಂದ ಇದರಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಇದೆ ಅಂತ ಹೇಳ್ಬೋದು. ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸನ್ನು ಇದರಲ್ಲಿ ಹೂಡಿಕೆ ಮಾಡೋದ್ರಿಂದ ಯು ಕ್ಯಾನ್ ಅವಾಯ್ಡ್ ದಟ್ ಟ್ಯಾಕ್ಸೇಷನ್ ಅಂತ ಹೇಳ್ತಾ ನನ್ನ ಈ ಒಂದು ಕಿರು ಮಾಹಿತಿಯನ್ನು ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ.